ಈ ಟೈಮ್ ಪಾಸ್ ಸ್ನ್ಯಾಕ್ಸ್ ಎಷ್ಟು ಕ್ರಿಸ್ಪಿ ಆಗಿದೆ ಅಂದರೆ ತಿಂತಲೇ ಇರುವಂತ ಅನಿಸ್ತದೆ. ನೆಲಕಡಲೆ ಮಸಾಲೆ ಫ್ರೈ ಮಾಡಲು ಒಂದು ಬೌಲಿಗೆ ಕಡಲೆ ಹುಡಿ 100 ಗ್ರಾಮ್ನಷ್ಟು, 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹುಡಿ, ಅರಿಶಿಣದ ಹುಡಿ, ಮೆಣಸಿನ ಹುಡಿ, ಕೊತ್ತಂಬರಿ ಹುಡಿ, ಚಾಟ್ ಮಸಾಲ, ಆಮ್ಚೂರ್ ಹುಡಿ ಎಲ್ಲ ಅರ್ಧ ಸ್ಪೂನಷ್ಟು ತಗೊಂಡಿದ್ದಾನೆ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 2 ಸ್ಪೂನಷ್ಟು ಎಣ್ಣೆ ಹಾಕಿದ್ದಾನೆ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಕಲಸಬೇಕು. ಇನ್ನು 150 ಗ್ರಾಮ್ನಷ್ಟು ನೆಲಕಡಲೆ ಸೇರಿಸಿದ್ದಾನೆ. ಮಸಾಲೆ ಚೆನ್ನಾಗಿ ಕೋಟ್ ಆಗುವ ರೀತಿಯಲ್ಲಿ ಕಲಸಬೇಕು. ನಾನು ಇದನ್ನು ಏರ್ ಫ್ರೈಯರ್ನಲ್ಲಿ ಫ್ರೈ ಮಾಡ್ತಾ ಇದ್ದೇನೆ. ಎಣ್ಣೆಯಲ್ಲಿ ಡೀಪ್ ಫ್ರೈ ಬೇಕಾದ್ರೂ ಮಾಡ್ಬೋದು. ಏರ್ ಫ್ರೈಯರನ್ನು ಮೊದಲೇ 5 ನಿಮಿಷ ಪ್ರೀ ಹೀಟ್ ಮಾಡಿ ಬಾಸ್ಕೆಟಲ್ಲಿ ಬಟರ್ ಪೇಪರ್ ಇಟ್ಟು ನೆಲಕಡಲೆನ ಆದಷ್ಟು ಬಿಡುವಾಗಿ ಇದರಲ್ಲಿ ಸ್ಪ್ರೆಡ್ ಮಾಡಬೇಕು. ಇನ್ನು 180 ಡಿಗ್ರಿಯಲ್ಲಿ 12 ನಿಮಿಷ ಏರ್ ಫ್ರೈ ಮಾಡ್ತಾನೆ. ನಡುವಿನಲ್ಲಿ ಓಪನ್ ಮಾಡಿ ಕಲಸಿದರೆ ಒಳ್ಳೆಯದು. 12 ನಿಮಿಷ ನಂತರ ಚೆನ್ನಾಗಿ ಫ್ರೈ ಆಗಿದೆ. ನಾನು 2 ಬ್ಯಾಚಲ್ಲಿ ಇದನ್ನು ಫ್ರೈ ಮಾಡಿದ್ದೇನೆ. ಇದನ್ನು ಇನ್ನೂ ಸ್ವಲ್ಪ ಟೇಸ್ಟಿ ಮಾಡಲು ಸ್ವಲ್ಪ ಎಣ್ಣೆ ಮೇಲ್ಗಡೆ ಸ್ಪ್ರೇ ಮಾಡಿ ಅರ್ಧ ಸ್ಪೂನಷ್ಟು ಚಾಟ್ ಮಸಾಲೆ ಹಾಕಿ ಕಲಸಬೇಕು. ಈಗ 90% ಆಯಿಲ್ ಫ್ರೀ ಪೀನಟ್ ಮಸಾಲೆ ಫ್ರೈ ರೆಡಿ. ಒಳ್ಳೆ ಕ್ರಿಸ್ಪಿ ಆಗಿದೆ. ಡೀಪ್ ಫ್ರೈ ಮಾಡಿದರೂ ಇದೇ ರೀತಿ ಆಗ್ತದೆ. ಖಂಡಿತ ಟ್ರೈ ಮಾಡಿ. ಇನ್ನೊಂದು ಅಡುಗೆಯೊಂದಿಗೆ ಸಿಗೋಣ.